ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ರೀತಿಯ ಸಿಂಪಲ್ ಆಗಿ ಹಾಕುವಂಥ ಡಿಸೈನ್ ತೋರಿಸ್ತಾ ಇದ್ದೀನಿ. ಸ್ಯಾಂಪಲ್ ಪೀಸ್ಗೆ ಹಾಕ್ತಾ ಇದ್ದೀನಿ. ನಾನು ಈ ಒಂದು ಡಿಸೈನಿಗೆ 10 ನಂಬರ್ ರೀಡೆಲ್ಲ ತಗೊಂಡಿದ್ದೀನಿ. ಹಾಗೆ 6 ಎಳೆ ದಾರನ ಗಂಟಾಕಿ ಇಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಲಾಕ್ನ ಮಾಡ್ಕೋತಾ ಇದ್ದೀನಿ. ಅಲ್ಲಿಂದ 5 ಚೈನ್ ಅದನ್ನು ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕು. ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕು. ಅಲ್ಲಿಂದ ಸ್ವಲ್ಪ ದಾರನ ಮೇಲೆತ್ತಿ 2 ಸ್ವಲ್ಪ ಬಿಗ್ ಬೀಡ್ನೇ ತಗೊಳ್ತಾ ಇದ್ದೀನಿ. ನೀವು ಈ ಬೀಡ್ ಬದಲಿಗೆ ಬೇರೆ ಯಾವುದೇ ರೀತಿ ಬೀಡ್ಗಳನ್ನ ಕೂಡ ಯೂಸ್ ಮಾಡ್ಕೋಬೋದು. ಕ್ರಿಸ್ಟಲ್ ಬೀಡ್ ಯೂಸ್ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಡಿಸೈನು ಸಿಂಪಲ್ ಆಗಿದೆ. ಸೊ ಇದನ್ನು ಬೀಡ್ ಲಾಕ್ ಮಾಡಿ ಬಟ್ಟೆ ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ಅಲ್ಲಿಂದ 5 ಚೈನ್ ಹಾಕೋತಾ ಇದ್ದೀನಿ. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ 2 ಬೀಡ್ಗಳ ಮಧ್ಯೆ ಇದನ್ನು ಲಾಕ್ ಮಾಡ್ಕೋಬೇಕು. 5 ಚೈನ್ ಹಾಕೊಂಡ್ಮೇಲೆ ಸೊ ಅದನ್ನು 2 ಬೀಡ್ಗಳ ಮಧ್ಯೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತೆ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿ ಒಂದು ಚೈನ್ ಹಾಕ್ಕೊಂಡು ನೀಡಲ್ಗೆ ಒಂದು ಸತಿ ದಾರನ ಸುತ್ಕೋಬೇಕು. ಆ 5 ಚೈನ್ ಹಾಕೊಂಡ್ವಲ್ಲ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಆ ಗ್ಯಾಪಲ್ಲಿ ಹೋಗಿ ದಾರ ತಗೊಬರ್ಬೇಕು. ಗ್ಯಾಪಲ್ಲಿ ಹೋಗಿ ದಾರ ತಗೊಬಂದು ನೀಡಲ್ ಮೇಲೆ 3 ದಾರ ಇರುತ್ತೆ. ಆ 3 ದಾರನ ಒಟ್ಟಿಗೆ ಒಂದು ಮಾಡ್ಕೋಬೇಕು. ಇಲ್ಲೂ ಹಾಫ್ ಡಬಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ. ನೀಡಲ್ಗೆ ಒಂದು ಸತಿ ದಾರನ ಸುತ್ಕೋಬೇಕು. 5 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಂದು ನೀಡಲ್ ಮೇಲೆ ಇರೋ 3 ದಾರನ ಒಟ್ಟಿಗೆ ಒಂದು ಮಾಡ್ಕೋಬೇಕು. ಈ 5 ಚೈನ್ ಗ್ಯಾಪಲ್ಲಿ ನಾನು ಒಟ್ಟು 9 ಕಂಬಗಳನ್ನ ಮಾಡ್ಕೋತೀನಿ. ಹಾಫ್ ಡಬಲ್ ಕ್ರೋಶನ ಮಾಡ್ಕೋತೀನಿ. ಇದರಲ್ಲಿ ತುಂಬಾ ಸಿಂಪಲ್ ಆಗಿದೆ. ಅರ್ಜೆಂಟಾಗಿ ಹಾಕಬೇಕು ಅಂತಂದರೆ ಈ ರೀತಿ ಡಿಸೈನ್ಗಳನ್ನ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಸಿಂಪಲ್ ಆಗಬೇಕು ಅಥವಾ ಅರ್ಜೆಂಟಲ್ಲಿ ನಿಮಗೆ ಒಂದು ವರ್ಕ್ನ ಮಾಡ್ಕೋಬೇಕು ಅಂತಂದರೆ ಈ ರೀತಿಯ ಡಿಸೈನ್ಗಳು ನಿಮಗೆ ತುಂಬಾ ಫಾಸ್ಟಾಗಿ ಆಗುತ್ತೆ. ಸೊ ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ಯೂಶ್ವಲಿ ಯಾವಾಗಲೂ ಯು ಶೇಪಲ್ಲಿ ಬರುತ್ತಲ್ವ. ಸೊ ಇದು 2 ಬೀಡ್ಗಳನ್ನ ಒಟ್ಟಿಗೆ ನಾವು ಯು ಶೇಪಲ್ಲಿ ಆರ್ಚನೆ ಮಾಡ್ತೀವಿ. ಇದರಲ್ಲಿ ಒಂದು ಬೀಡ್ಗೆ ಮಾತ್ರ ನಾವು ಇಲ್ಲಿ ಮಾಡೋದು. ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಡಿಫ್ರೆಂಟ್ ಆಗಿದೆ ಹಾಗೆ ಸಿಂಪಲ್ ಆಗಿದೆ. ಒಂದು ಸತಿ ನೀವು ಕೂಡ ಈ ಒಂದು ಡಿಸೈನ್ನ ಟ್ರೈ ಮಾಡಿ. ಅಲ್ಲಿಂದ ನಾನು ಮತ್ತೆ ದಾರನ ಮೇಲೆ ಎತ್ಕೋತೀನಿ. 2 ಬೀಡ್ಗಳನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್, ಬಟ್ಟೆ ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ಬಟ್ಟೆ ಕೂಡ ಲಾಕ್ನ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ ನಂತರ 5 ಚೈನ್ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು 2 ಬೀಡ್ಗಳ ಮಧ್ಯೆ ಇದನ್ನು ಲಾಕ್ ಮಾಡ್ಕೋಬೇಕು. 2 ಬೀಡ್ಗಳ ಮಧ್ಯೆ ಇದನ್ನು 5 ಚೈನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿ ಒಂದು ಚೈನ್ನ ಹಾಕ್ಕೋಬೇಕು. ಟ್ವಿಸ್ಟ್ ಆಗಿರುತ್ತಲ್ಲ, ಸೊ ಹಾಗಾಗಿ ಅಲ್ಲಿಂದ ನೀಡಲ್ಗೆ ಒಂದು ಸತಿ ದಾರನ ಸುತ್ತಕೊಂಡು 5 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಂದು ನೀಡಲ್ ಮೇಲೆ ಇರೋ 3 ದಾರನ ಒಟ್ಟಿಗೆ ಒಂದು ಮಾಡ್ಕೋಬೇಕು. ಹಾಫ್ ಡಬಲ್ ಕ್ರೋಶ. ಸೊ ಇಲ್ಲಿ ನಾನು 3 ಆರ್ಚಿಗೆ 1 ಕುಚ್ಚು ಈ ರೀತಿ ಮಾಡ್ಕೋತಾ ಇದ್ದೀನಿ. ಹಾಗಾಗಿ 3 ಆರ್ಚನ್ನ ನಾನು ಮಾಡ್ಕೋತಾ ಇದ್ದೀನಿ. ಇಲ್ಲಿ 2 ಆರ್ಚಿಗೆ 1 ಕುಚ್ಚು ಕೂಡ ಮಾಡ್ಕೋಬೋದು. ತೀರಾ ಕುಚ್ಚು ಹತ್ತಿರ ಬೇಡ ಅಂದರೆ 3 ಆರ್ಚಿಗೆ 1 ಕುಚ್ಚು ಅಥವಾ 5 ಆರ್ಚಿಗೆ 1 ಕುಚ್ಚು ಈ ರೀತಿ ಕೂಡ ಮಾಡ್ಕೋಬೋದು. ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ. ಹಾಗೆ ಸ್ಕಿಪ್ ಮಾಡದೆ ಪೂರ್ತಿ ವೀಡಿಯೋನ ನೋಡಿ. ಯಾರಿಗಾದರೂ ಕ್ರೋಶ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಸ್ಕ್ರೀನ್ ಮೇಲೆ ನಂಬರ್ನ ಕೊಟ್ಟಿರ್ತೀನಿ. ನಂಬರ್ಗೆ ಮೆಸೇಜ್ ಮಾಡ್ಬೋದು.
ಇದನ್ನು ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಫ್ರೆಂಡ್ಸ್, ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಕೇಳಿಸ್ಬೋದು, ಬಿಕಾಸ್ ಸ್ವಲ್ಪ ಹುಷಾರಿಲ್ಲದೆ ಇರೋದ್ರಿಂದ ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಮತ್ತೆ 2 ಬೀಡ್ಗಳನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ ಬಟ್ಟೆ ಕೂಡ ಲಾಕ್ ಮಾಡ್ಕೋತಾ ಇದ್ದೀನಿ. ಬಟ್ಟೆ ಲಾಕ್ ಮಾಡಿಕೊಂಡು 5 ಚೈನ್, ಫೈವ್ ಚೈನ್ ಹಾಕಿ 2 ಬೀಡ್ಗಳ ಮಧ್ಯೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ ಮತ್ತೆ ಫ್ರಂಟ್ ಸೈಡ್ಗೆ ತಿರುಗಿಸಿ ಒಂದು ಚೈನ್ನ ಹಾಕ್ಕೋಬೇಕು. ಒಂದು ಚೈನ್ ಹಾಕಿ ಟೀಟೈಲ್ಗೆ ಒಂದು ಸತಿ ದಾರ ಸುತ್ತಿ 5 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಂದು ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು. ಒಟ್ಟು 5 ಚೈನ್ ಗ್ಯಾಪಲ್ಲಿ ನಾನು 9 ಹಾಫ್ ಡಬಲ್ ಕ್ರೋಶನ ಮಾಡ್ಕೋತಾ ಇರುವಂಥದ್ದು. ಅಲ್ಲಿ ನಾನು ರೌಂಡ್ ಬೀಡನ್ನ ಹಾಕ್ಕೊಂಡಿದ್ದೇನಲ್ಲ, ಸೊ ಅಲ್ಲಿ ಆ ಪ್ಲೇಸಲ್ಲಿ ನೀವು ಕ್ರಿಸ್ಟಲ್ ಬೀಡನ್ನ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ತುಂಬಾ ಶೈನಿಂಗ್ ಆಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಅದು. ಅಥವಾ ಬೇರೆ ಯಾವುದಾದ್ರು ಫ್ಲವರ್ ಬೀಡ್ಗಳನ್ನ ಬೇಕಾದರೆ ನೀವಿಲ್ಲಿ ಆ್ಯಡ್ ಮಾಡ್ಕೋಬೋದು, ಸ್ಮಾಲ್ ಸೈಜಲ್ಲಿ ಸಿಗುವಂಥದ್ದು. ಸೊ ಇಲ್ಲಿ 9 ಕಂಬಗಳನ್ನ ಇಲ್ಲಿ ಹಾಫ್ ಡಬಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ. ಇದನ್ನು ಸ್ಟ್ರೈಟಾಗಿ ನೋಡ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ನೋಡಿ, ಇದೇ ರೀತಿ ಕಂಟಿನ್ಯೂ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ಅಲ್ಲಿಂದ 5 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. 5 ಚೈನ್ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಈ 5 ಚೈನ್ ಗ್ಯಾಪಲ್ಲಿ ಕುಚ್ಚು ಬರುತ್ತೆ. ಇದೇ ರೀತಿ ಕಂಟಿನ್ಯೂ ಮಾಡಿ ತೋರಿಸ್ತೀನಿ. ನೋಡ್ಬೋದು ಇಲ್ಲಿ ಈ ಪೂರ್ತಿ ಸಾರಿಗೆ ನೀವು ಸಾರಿ ಕಲರಲ್ಲೇ ಮಾಡಿದ್ರಿ ಅಂತಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಪುಟ್ಟ ಪುಟ್ಟ ಆರ್ಜ್ಗಳು ಕುಚ್ಚನ್ನು ಕಟ್ಕೋಬೇಕಾಗುತ್ತೆ, ಯಾಕಂದರೆ ಇಲ್ಲಿ ಆರ್ಜ್ ತುಂಬ ಚಿಕ್ಕದಾಗಿ ಬರುತ್ತಲ್ವ. ಸೊ ಅದ್ರ ಲೆಂತಲ್ಲೇ ಸ್ವಲ್ಪ ಉದ್ದಕ್ಕೆ ಇರೋ ಹಾಗೆ ಕಟ್ಟಿದರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ 5 ಚೈನ್ ಗ್ಯಾಪಲ್ಲಿ ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ. ನೋಡ್ಬೋದು ಇಲ್ಲಿ 3 ಕುಚ್ಚಿಗೆ 3 ಆರ್ಚ್ಗೆ 1 ಕುಚ್ಚು ಕಟ್ಟಿದ್ದೀನಿ. 150 ಸ್ಟ್ಯಾಂಡ್ಸಿಂದ ಕುಚ್ಚು ಕಟ್ಟಿರುವಂಥದ್ದು. ಈ ಡಿಸೈನ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬೇಗ ಬರುತ್ತೆ. ಇಲ್ಲಿ ಕ್ರಿಸ್ಟಲ್ ಬೀಡ್ಸ್ ಯೂಸ್ ಮಾಡಿದರೆ ನೀವು 300 ತನಕ ಚಾರ್ಜ್ ಮಾಡ್ಕೋಬೋದು. ಅದರ್ವೈಸ್ ನಾರ್ಮಲ್ ಬೀಡ್ ಯೂಸ್ ಮಾಡ್ತಿದ್ರೆ 200ಇಂದ 250 ತನಕ ಚಾರ್ಜ್ ಮಾಡ್ಕೋಬೋದು. ಪ್ಲೇಸಸ್ಗೆ ಡಿಪೆಂಡ್ ಆಗುತ್ತೆ, ನೋಡ್ಕೊಂಡು ಚಾರ್ಜಸ್ಗಳನ್ನ ಮಾಡ್ಕೊಳ್ಳಿ. ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.